ಸೊ ಹಾಯ್ ಎಲ್ರಿಗೂ, ನಾನು ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನನ್ನ ಹೆಸರು ಆಶಿಕ್ ಅಂದ್ಬಿಟ್ಟು. ನಾನು ಇಲ್ಲೇ ಬಸವೇಶ್ವರ ನಗರಿಂದ ಬಂದಿದ್ದೀನಿ. ಸೊ ಇವತ್ತು ನನ್ನ ಕೈಯಲ್ಲಿ 2 ಸರ್ಟಿಫಿಕೇಟ್ ಇದೆ. ಸೊ ಒಂದು ಸ್ಕಿಲ್ ಇಂಡಿಯಾ ಸರ್ಟಿಫಿಕೇಟ್, ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತ ಅಂದರೆ, ನನಗೆ ನಾವು ಗಣೇಶ ಕೂರಿಸ್ಬೇಕಾದ್ರೆ ಹಿಂದ್ಗಡೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ಹೋಗ್ಬಿಟ್ಟು ನೋಡ್ತಿದ್ದೆ, ಯಾವ ಥರ ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು, ಅದ್ರ ಹಿಂದೆಗಡೆ ಎಷ್ಟು ಎಫರ್ಟ್ಸ್ ಇದೆ ಅಂದ್ಬಿಟ್ಟು. ಸೊ ನಾನು ನನ್ನ ಖುಷಿಗಿನ್ನ ಬೇರೆಯವ್ರ ಖುಷಿ ಪಡಿಸೋದ್ರಲ್ಲಿ ಸಿಕ್ಕಾಪಟ್ಟೆ ಆಸೆ ಇತ್ತು. ನಾನು ಮುಂಚೆ DJ ಪಾರ್ಟೀಸ್ ಎಲ್ಲ ಹೋಸ್ಟ್ ಮಾಡ್ತಿದ್ದೆ. ಸೊ ಅದಕ್ಕೆ ಈವೆಂಟ್ ಫೀಲ್ಡ್ಗೆ ಬಂದೆ. ಸೊ ನಾನು ಸ್ಟಾರ್ಟಿಂಗ್ ಸೆಲೆಬ್ರೇಟ್ಸ್ ಬರಬೇಕಾದ್ರೆ ನನಗೆ ಯಾವುದು ನಾಲೆಜೇ ಇರಲಿಲ್ಲ. ಅಂದರೆ ಬಲೂನು ಇದೇ ಸೈಜಲ್ಲೇ ಒಂದು ರಿಂಗಲ್ಲಿ ಇರಬೇಕು, ನಾನು ಸಿಕ್ಕಾಪಟ್ಟೆ ದೊಡ್ಡ ಉಡ್ತಿದ್ದೆ, ನಂಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಬಟ್ ಈ ಇನ್ಸ್ಟಿಟ್ಯೂಟಿಗೆ ಬಂದಾಗ ಒಂದೊಂದು ಚಿಕ್ಕದು ಯಾವ ಥರ ಬಲೂನ್ನ ಹಿಡ್ಕೋಬೇಕು, ಲೈಕ್ ಯಾವ ಥರ ಬ್ಲೋ ಮಾಡಬೇಕು, ಮತ್ತು ಅದನ್ನು ಯಾವ ಥರ ಟೈ ಮಾಡಬೇಕು, ಸೊ ಮತ್ತು ಕ್ಲೈಂಟ್ ಹತ್ರ ಯಾವ ಥರ ಮಾತಾಡಬೇಕು, ಸೊ ನಮ್ಮ ಪ್ರೆಸೆಂಟೇಷನ್ ಯಾವ ಥರ ಇರಬೇಕು. ಈ ಬಲೂನ್ಸ್ ಮಾತ್ರ ಹೇಳ್ಕೊಡಲ್ಲ, ನಿಮಗೆ ಫ್ಲವರ್ಸಲ್ಲೂ ಹೇಳ್ಕೊಡ್ತಾರೆ. ಸೊ ಆರ್ಟಿಫಿಷಿಯಲ್ ಫ್ಲವರ್ಸಲ್ಲೂ ಹೇಳ್ಕೊಡ್ತಾರೆ, ಫ್ಯಾಬ್ರಿಕೇಷನ್ಸಲ್ಲೂ ಹೇಳ್ಕೊಡ್ತಾರೆ, ಒರಿಜಿನಲ್ ಫ್ಲವರ್ಸಲ್ಲೂ ಹೇಳ್ಕೊಡ್ತಾರೆ, ಮತ್ತು ಇಲ್ಲಿ ಸ್ಪೆಷಲ್ ಎಂಟ್ರೀಸ್ ಸಹ ಹೇಳ್ಕೊಡ್ತಾರೆ. ಯೂನಿಕ್ ಆಗಿದೆ. ಸೊ ನಿಮಗೂ ನಾನು ಪ್ರೌಡಾಗಿ ಹೇಳ್ಕೊತಾ ಇದ್ದೀನಿ, ನಾನು ಸೆಲೆಬ್ರೇಟ್ಸಲ್ಲೇ ಕಲ್ತಿರೋದು ಅಂದ್ಬಿಟ್ಟು. ಸೊ ನಿಮಗೂ ಯಾರಿಗಾರು ಬಂದು ಜಾಯ್ನ್ ಆಗಬೇಕು ಅಂತ ಇತ್ತು ಅಂದರೆ ಡೈರೆಕ್ಟಾಗಿ ಸೆಲೆಬ್ರೇಟ್ಸ್ನ ಬನ್ನಿ, ಜಾಯ್ನ್ ಆಗಿ ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಕರಿಯರ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಕೋಪ ಬರ್ದಿರಂಗೆ ನಮ್ಮ ಕ್ಲೈಂಟ್ ಹತ್ರ ಯಾವ ಥರ ಮಾತಾಡಬೇಕು ಎಲ್ಲನೂ ಈ ಇನ್ಸ್ಟಿಟ್ಯೂಟಲ್ಲಿ ನನಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ. 1 ಮಂತಲ್ಲಿ ಇಷ್ಟನ್ನ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಬರೋಕ್ಕೆ ಮುಂಚೆ ನನಗೇನು ಗೊತ್ತೇ ಇರಲಿಲ್ಲ. ಬಟ್ ಇವತ್ತು ಇಷ್ಟು ಕಾನ್ಫಿಡೆನ್ಸಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಅದೆಲ್ಲ ಸೆಲೆಬ್ರೇಟ್ಸಿಗೋಸ್ಕರ. ಮತ್ತು ಸೆಲೆಬ್ರೇಟ್ಸ್ನ ನಾನು ಲೈಕ್ ತುಂಬ ರಿಸರ್ಚ್ ಮಾಡಿದೆ. ತುಂಬ ಇನ್ಸ್ಟಿಟ್ಯೂಟ್ಗಳು ನಮ್ಮ ಬೆಂಗಳೂರಲ್ಲಿದೆ. ಸೊ ಏನಕ್ಕೆ ಸೆಲೆಬ್ರೇಟ್ಸ್ನೇ ನಾನು ಚೂಸ್ ಮಾಡಿದೆ ಅಂತ ಅಂದರೆ, ಅವರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಹಾನೆಸ್ಟ್ ಆಗಿರಬೇಕು ಅಂತ ಅಂದರೆ ಅವ್ರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಇನ್ಸ್ಟಿಟ್ಯೂಟ್ಸ್ನ ವಿಸಿಟ್ ಮಾಡಿದೆ, ಸೊ ಅಲ್ಲೂ ಎಂಕ್ವೈರಿ ಮಾಡಿದೆ. ಬಟ್ ಇಲ್ಲಿ ಹಾನೆಸ್ಟ್ ಆಗಿದ್ದಾರೆ, ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಮತ್ತು ನಾನು ಹಾರ್ಟಿಂದ ಹೇಳ್ಕೊತಾ ಇದ್ದೀನಿ, ಅವ್ರು ಏನು ನನಗೆ ಪ್ರಾಮಿಸ್ ಮಾಡಿದಾರೋ ಅದಕ್ಕಿಂತ ಜಾಸ್ತಿನೇ ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತು ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ 2 ಸರ್ಟಿಫಿಕೇಟ್ ನನ್ನ ಕೈಯಲ್ಲಿದೆ. ಆಮೇಲೆ ನಾನು ಪ್ರೌಡಾಗಿ ಹೇಳ್ಕೊತಾ ಇದ್ದೀನಿ, ಐ ಆಮ್ ಈವೆಂಟ್ ಪ್ಲಾನರ್ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು.